ಹಸಿವು, ಪರಿಶ್ರಮ, ಬೆವರು, ಪ್ರಾಮಾಣಿಕತೆ ಮತ್ತು ಹಸಿವಿನ ಉಳಿಪೆಟ್ಟು ಒಂದು ವೀಣೆಯ ನಾದದ ಹಿಂದಿನ ಗುಟ್ಟಿದು. ಈ ಗುಟ್ಟನ್ನು ಭದ್ರವಾಗಿಟ್ಟು ಕಾಪಾಡಿಕೊಂಡು ತಮ್ಮ ಕೆಲಸದಲ್ಲಿ ಅಳವಡಿಸುತ್ತಾ ಬರುತ್ತಿರುವವರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ಸಿಂಪಾಡಿಪುರದ ವೀಣೆ ತಯಾರಕರು. ಬಡತನದ ಬೇಗೆ ತಣಿಸಲು ಉಳಿ ಸುತ್ತಿಗೆ ಹಿಡಿದು ಬೆವರು ಸುರಿಸಿದ ಕೈಗಳ ಕುಸುರಿ ಕಲೆಗೆ ಹೊರಹೊಮ್ಮಿದ್ದು ಅದ್ಭುತ ಸಂಗೀತ. ಏನು ಹಾಡ್ತೀವಿ ಅದರೊಳಗೆ ಒಂದು ಭಾವವನ್ನು ವ್ಯಕ್ತವಾಗಿ ಕೊಡಿಸ್ಬೇಕಂದ್ರೆ ಅದಕ್ಕೆ ಗಮಕದ ಒಂದು ಪ್ರಯೋಗ ಆಗಬೇಕು. ಬಿಬರೇ ರಾಮರಸಂ ರಸನೆ ಬಿಬರೇ ರಾಮರಸಂ, ಇದರೊಳಗೆ ಯು ನಾಟ್ ಫೀಲ್ ಭಾವವನ್ನು ಅವ್ಯಕ್ತಗೊಳಿಸದೆ ಸಿಂಪಲ್ ಆಗಿ ನೋಟನ್ನ ಇಟ್ಟು ಆಡ್ತಕ್ಕಂಥದ್ದು. ಇದೇ ಗಮಕ ಕೊಟ್ಟು ಭಾವವನ್ನು ಅವ್ಯಕ್ತಗೊಳಿಸಿ ಹಾಡಿದ್ರೆ ಹೇಗಿರುತ್ತೆ? ಪಿಬರೇ ರಾಮರಸಂ ರಸನೆ ಪಿಬರೇ ರಾಮರಸಂ ಪಿಬರೇ ರಾಮರಸಂ. ಅಂತರ ಶ್ರುತಿಯನ್ನು ಒಳಗೊಂಡಿರ್ತಕ್ಕಂಥ ಪ್ರಯೋಗವೇ ಗಮಕ. ಅದಕ್ಕೆ ಬಿಟ್ಟರೆ ವೀಣೆಯಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನೀವು ಅಷ್ಟು ಗಮಕವನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ವಾದ್ಯ. ನನ್ನ ತಾಯಿಯಾದಂಥ ವಿದೂಷಿ ಪದ್ಮಾಸಿನಿ ಅವರು ಸಂಗೀತಗಾರ್ತಿ, ಅವರು ಕೂಡ ವೈಣಿಕರು. ಮೈಸೂರಿನ ಪ್ರಖ್ಯಾತ ವೈಣಿಕರಾದಂಥ ವೀಣಾ ಸುಬ್ಬಣ್ಣ ಪರಂಪರೆಗೆ ಸೇರಿದಂಥವರು. ಮೂವತ್ತೆಂಟು ವರ್ಷಗಳಿಂದ ವೀಣೆ ವಾದಕರಾಗಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಪ್ರಶಾಂತ್ ಅಯ್ಯಂಗಾರ್ ವೀಣೆಗಳ ಬಗ್ಗೆ, ಅವುಗಳ ವಿಶೇಷತೆಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುವವರು. ಇವತ್ತೇನು ಈ ಶಾಪ್ಸ್ನವರೆಲ್ಲ ಮಾಡ್ತಾ ಇದ್ದಾರೆ, ಅವರು 80% ಅವ್ರು ಡಿಪೆಂಡ್ ಆಗಿರೋದು ಅಲ್ಲಿಂದಾನೆ, ಸಿಂಪಡಿಪುರ. ಕರ್ನಾಟಕದ ವೀಣೆ ಗ್ರಾಮವೆಂಬ ಹೆಗ್ಗಳಿಕೆಯ ಸಿಂಪಾಡಿಪುರಕ್ಕೆ ವೀಣೆ ತಯಾರಿ ಪರಿಚಯವಾದದಕ್ಕೆ ಕಾರಣ ಬಡತನ. ಸುಮಾರು 50 ವರ್ಷಗಳ ಹಿಂದೆ ವೀಣೆಯ ರೂಪದಲ್ಲಿ ಈ ಊರಿನ ಹಸಿವನ್ನು ನೀಗಿಸಿದವರು ಪೆನ್ನೊಬಳೆಯ. ಅಲ್ಲಿಂದ ಅವರ ಕುಟುಂಬಸ್ಥರು, ಊರವರು ವೀಣೆ ತಯಾರಿಯನ್ನೇ ತಮ್ಮ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಇಷ್ಟು ವರ್ಷಗಳಾದ ಮೇಲೂ ಸಿಂಪಾಡಿಪುರದ ವೀಣೆ ತನ್ನ ಜನಪ್ರಿಯತೆಯನ್ನು ಇನ್ನೂ ಹಾಗೆಯೇ ಉಳಿಸಿಕೊಂಡಿದೆ. ವೀಣೆ ತಯಾರಿ ಎನ್ನುವುದು ಬರೀ ಮರಕೆತ್ತುವ, ಜೋಡಿಸುವ ಕೆಲಸ ಅಲ್ಲ. ಅದು ಪಕ್ಕಾ ಲೆಕ್ಕಾಚಾರಗಳ ಕಲಾ ನೈಪುಣ್ಯತೆಯ ಕೆಲಸ. ವೀಣೆಯಿಂದ ಹೊರಹೊಮ್ಮುವ ತಣ್ಣನೆಯ ಸಂಗೀತಕ್ಕೆ ತಲೆಯಾಡಿಸುವವರಿಗೆ ಉಳಿ ಹಿಡಿದ ಕೈಗಳ ಅದ್ಭುತ ಕೆಲಸದ ಬಗ್ಗೆ ಗೊತ್ತಿರೋದು ವಿರಳ. ಇಲ್ಲಿ ಮರ ಗುರುತಿಸೋದ್ರಿಂದ ಹಿಡಿದು ಉಳಿಗೆ ಸುತ್ತಿಗೆಯಲ್ಲಿ ಬಡಿಯುವವರೆಗೂ ಎಲ್ಲವೂ ನಿಖರ ಲೆಕ್ಕಾಚಾರ. ವೀಣೆ ತಯಾರಿಯ ಮೊದಲ ಹಂತವೇ ಸೂಕ್ತ ಮರದ ಆಯ್ಕೆ. ವೀಣೆ ಮಾಡಬೇಕಾದ್ರೆ ಹಲಸಿನ ಮರ ಬೃಹದಾಕಾರವಾಗಿರಬೇಕು. ನಾವು ಹಳ್ಳಿಗಳಲ್ಲಿ ಹೋಗಿ ನಾವು ಅಂಥ ಮರನ ನಾವು ಆಯ್ಕೆ ಮಾಡಿ ಒಳ್ಳೆ ಒಂದು 50, 60, 70 ವರ್ಷ ಮೇಲ್ಪಟ್ಟು ಮರನ ನಾವು ಚೂಸ್ ಮಾಡ್ತೀವಿ. ಕಾರಣ ಏನಂದರೆ ಆ ಕಲ್ಲರ್ ಇರುತ್ತೆ, ಹಲಸಿನ ಮರದಲ್ಲಿ ಹಳದಿ ಕಲ್ಲರ್ ಇರ್ತದೆ. ಅಂಥ ಮರನ ಆಯ್ಕೆ ಮಾಡಿಕೊಂಡು ನಾವು ಆ ಒಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ನಾವು ಟ್ಯಾಕ್ಟ್ರಿಗಳ ಮುಖಾಂತರ ಟ್ರಾವೆಲ್ ಮಾಡಿಕೊಂಡು ನಮ್ಮ ಹಳ್ಳಿಗೆ ತಗೊಂಬರ್ತೀವಿ. ನಾವು ಮರವನ್ನು ಮೆಷಿನ್ ಮೂಲಕ ಕತ್ತರಿಸುವುದಕ್ಕೂ ಲೆಕ್ಕಾಚಾರ ಇದೆ. 18 ಇಂಚು ಉದ್ದ, 15 ಇಂಚು ಅಗಲ, 12 ಇಂಚು ದಪ್ಪ ಅಳತೆಯಲ್ಲಿ ಮರವನ್ನು ಕತ್ತರಿಸಬೇಕು. ಆನಂತರದ ಮತ್ತು ವೀಣೆ ತಯಾರಿಯಲ್ಲೇ ಅತ್ಯಂತ ಕಠಿಣ ಎಂದು ಹೇಳಲಾಗುವ ಕೆಲಸ ಕೊಡ ತಯಾರಿ. ವೀಣೆ ನಾದದ ಹಿಂದಿನ ಅಡಿಪಾಯ ಮತ್ತು ಗುಟ್ಟೆ ಈ ಕೊಡ. ಮೊದಲು ಕೈಬಾಚಿಯಿಂದ ಕೆತ್ಕೊಂಡು ಅದರಿಂದ ಒಳಗಡೆ ತೆಳುವಾಗಿ ತೋಡಿ ಒಂದು ಸ್ಟಾರ್ಟಿಂಗು ಸೈಜು 40 ರಿಂದ 50 kg ಇರ್ತದೆ. ಅದನ್ನು ನಾವು ಮಿನಿಮಮ್
1.5 2 kg ತರಬೇಕು. ಆದಷ್ಟು ಉಗುರು ಆದಷ್ಟು ಚಂದ ವೇಟ್ಲೆಸ್. ಇಫ್ ಅವನ್ ಗೊತ್ತಿಲ್ಲ ಅಂದ್ರೆ ವೀಣೆ ನಾದ ಬರೋಲ್ಲ. ಹಲಗೆಯ ತಯಾರಿಯ ನಂತರದ ಕೆಲಸ ದಂಡಿ ತಯಾರಿ. ವೀಣೆಯ ಮಧ್ಯಭಾಗದಲ್ಲಿರುವ ದಂಡಿ 24 ಇಂಚುಗಳಿರಬೇಕು. ಯಾಕಂದ್ರೆ ತಂತಿ ಅಳವಡಿಕೆಯ ಸಂದರ್ಭ 24 ಮೆಟ್ಟಿಲುಗಳನ್ನು ಈ ದಂಡಿಯ ಮೇಲೆ ಜೋಡಿಸಬೇಕಾಗುತ್ತದೆ. ನಿರ್ದಿಷ್ಟ ಅಳತೆ ಮತ್ತು ರೂಪದಲ್ಲಿ ದಂಡಿ ಕತ್ತರಿಸಿದ ಮೇಲೆ ಅದಕ್ಕೆ ಪಾಲಿಶ್ ಮಾಡಬೇಕಾಗುತ್ತದೆ. ಇದು ಕಂಪ್ಲೀಟ್ ಮ್ಯಾಥಮೆಟಿಕ್. ಹಾಳ ಕೊಡ್ತಿರಲ್ಲ, ಇಟ್ ಶುಡ್ ಬಿ ಆಫ್ 4 inch ಡೆಪ್ತ್ ಮಿನಿಮಮ್. ವೀಣೆಗಳ ಪ್ರಮುಖ ಆಕರ್ಷಣೆ ಎಂದರೆ ಅವುಗಳಲ್ಲಿರುವಂತಹ ಯಾಳಿ ತಲೆ. ಯಾಳಿ ಸಿಂಹ ಮತ್ತು ಆನೆಯ ರೂಪವಿರುವ ಪೌರಾಣಿಕ, ಕಾಲ್ಪನಿಕ ಮತ್ತು ಯಾವುದೇ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲದ ಜೀವಿ. ವೀಣೆಗಳಲ್ಲಿ ಯಾಳಿ ಮುಖವನ್ನು ಅಲಂಕಾರಿಕವಾಗಿ ಕೆತ್ತಲಾಗುತ್ತದೆ. ಹಳೆಯ ಕಾಲದ ಮೈಸೂರು ವೀಣೆಗಳಲ್ಲಿ ಯಾಳಿ ಹಲ್ಲುಗಳಿಗೆ ದಂತವನ್ನು ಬಳಸಲಾಗ್ತಿತ್ತು ಎನ್ನುವುದು ವಿಶೇಷ. ಇನ್ನುಳಿದಂತೆ ಯಾಳಿ ತಲೆ ಜೋಡಿಸಲು ಬೇಕಾಗಿರುವ ಮತ್ತು ಬಿರಡೆ ಜೋಡಿಸಲು ಅಗತ್ಯವಾಗಿರುವ ತಲೆದೋಣಿಯನ್ನು ತಯಾರಿಸಲಾಗುತ್ತದೆ. ಕೊನೆಯ ಹಂತವಾಗಿ ಕುಸುರಿ ಕೆಲಸ ಮಾಡಲಾಗುತ್ತದೆ. ವೀಣೆ ತಯಾರಕರು ಪ್ಲಾಸ್ಟಿಕ್ ಪಟ್ಟಿಯ ಮೇಲೆ ವಿವಿಧ ರೀತಿಯ ವಿನ್ಯಾಸಗಳನ್ನು ಕೆತ್ತುತ್ತಾರೆ. ಅನಂತರ ಅವುಗಳಿಗೆ ಬಣ್ಣ ಬಳಿಯಲಾಗುತ್ತದೆ. ಇದಾದ ಬಳಿಕ ತಂತಿ ಅಳವಡಿಕೆಗಾಗಿ ವೀಣೆಗಳನ್ನು ವಿವಿಧ ಭಾಗಗಳಿಗೆ ಕಳುಹಿಸಲಾಗುತ್ತದೆ. ಯಾಕಂದ್ರೆ ಸಿಂಪಾಡಿಪುರದಲ್ಲಿ ತಂತಿ ಅಳವಡಿಕೆ ಮಾಡುವುದಿಲ್ಲ. ಇದಕ್ಕೆ ಕಾರಣವೂ ಒಂದಿದೆ. ನಮಗೆ ಸಂಗೀತ ಜ್ಞಾನ ಇಲ್ಲ. ನಾವು ವೀಣೆ ಬಾಡಿ ಮಾತ್ರ ರೆಡಿ ಮಾಡಿ ಪಾಲಿಶ್ ಮಾಡಿ ಬೆಂಗಳೂರು ಡೆಲಿವರಿ ಕೊಡ್ತೀವಿ. ಅದು ಸಂಬಂಧಪಟ್ಟಂತೆ ಸಂಗೀತ ಜ್ಞಾನ ಇದ್ದವರು ಮಾತ್ರ ಆ ಒಂದು 24 ಮೆಟ್ಲು ಜೋಡಣೆ ಮಾಡೋಕ್ಕೆ ಸಾಧ್ಯ ಆಗೋದು. ಸಿಂಪಾಡಿಪುರದ ವೀಣೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವುದು ಬೆಂಗಳೂರಿನ ಬಸವನಗುಡಿಯ ವೀಣಾ ವರ್ಕ್ಸ್ಗೆ. ಇಲ್ಲಿ ತಂತಿ ಅಳವಡಿಕೆ ಕೆಲಸ ನಡೆಯುತ್ತದೆ. ವೀಣೆಯಲ್ಲಿ ವಿಶೇಷವಾಗಿ 7 ತಂತಿ ಇದೆ. ಈ 7 ತಂತಿನಲ್ಲಿ ಸಾರಣಿ, ಅನುಸಾರಣಿ, ಮಂದ್ರ, ಅನುಮಂದ್ರ ಅಂತ 4 ತಂತಿ. ಇದು ಮಂದರ ಶ್ರುತಿ ಅಂದರೆ ಕೆಳಗಿನ ಶ್ರುತಿಯಲ್ಲಿ ಇರ್ತಕ್ಕಂಥದ್ದು 3ನೇ ತಂತಿ, 4ನೇ ತಂತಿ. ಮಧ್ಯಮ ಶ್ರುತಿ ನಾವು ಹಾಡುವಂಥ ಶ್ರುತಿಯಲ್ಲಿ ಇರ್ತಕ್ಕಂಥದ್ದು ಇದು 1ನೇ ತಂತಿ. ಈ 4 ತಂತಿ, ಈ 3 ತಂತಿಗಳು ತಾಳ ಸ್ಟ್ರಿಂಗ್ಸ್, ವೇರ್ ಯು ಯೂಸ್ ಫಾರ್ ದಿ ತಾಳ. ಅಂದರೆ ತಾಳ ಇದೊಂದೇ ವಾದ್ಯ, ಶ್ರುತಿ ಲಯ ಎರಡಕ್ಕೂ ಸಂಬಂಧಪಟ್ಟಂತ ವಾದ್ಯ. ವೀಣೆಯ ತಂತಿಗಳ ಅದ್ಭುತ ಕೆಲಸ ಏನೇ ಇರಲಿ, ಆದರೆ ಈ 24 ಮೆಟ್ಟಿಲುಗಳ ಹೊರತಾಗಿ ಯಾವ ವೀಣೆಯಿಂದಲೂ ಪರಿಪಕ್ವನಾದ ಹೊರಹೊಮ್ಮುವುದಿಲ್ಲ. ಜೇನಿನ ಮೇಣಕ್ಕೆ ಕಪ್ಪು ಬಣ್ಣ ಹಾಕಿ ಅದನ್ನು ಕುದಿಸಿ ದಂಡಿಯ ಮೇಲೆ ನಿರ್ದಿಷ್ಟ ರೂಪದಲ್ಲಿ ಹುಯ್ಯಲಾಗುತ್ತದೆ. ಬಿಸಿ ಆರಿದ ಮೇಲೆ ಮೇಣ ಗಟ್ಟಿಯಾಗುತ್ತದೆ. ಈ ಮೇಣದ ಮೇಲೆ ಒಂದೊಂದೇ ಮೆಟ್ಟಿಲುಗಳನ್ನು ಕೂರಿಸಬೇಕು. ಮೆಟ್ಟಿಲುಗಳ ಜೋಡಣೆ ಅತ್ಯಂತ ನಾಜೂಕಿನ ಕೆಲಸವಾಗಿದ್ದು ಸ್ವಲ್ಪ ಎಡವಿದ್ರೂ ಸ್ವರ ಅಪಸ್ವರವಾಗಬಹುದು. ಇಷ್ಟೆಲ್ಲ ಕೆಲಸಗಳು ಮುಗಿದ ಮೇಲೆ ವೀಣೆ ಸಿದ್ಧವಾಗುತ್ತದೆ ಮತ್ತು ಅಂಗಡಿಗಳಲ್ಲಿ ಅವುಗಳನ್ನು ಮಾರಾಟಕ್ಕೆ ಇಡಲಾಗುತ್ತದೆ.
ದೇಶ ವಿದೇಶಗಳಲ್ಲಿ ಇಂದಿಗೂ ಬೇಡಿಕೆ ಇರುವ ಹೊರತಾಗಿಯೂ ಕರ್ನಾಟಕದ ಹೆಮ್ಮೆಯ ವೀಣೆಗಳನ್ನು ತಯಾರಿಸುವ ಸಿಂಪಾಡಿಪುರ ಇಂದಿಗೂ ಕಿವಿಗೆ ಬೀಳದ ಇಂಪಾದ ಸಂಗೀತವಾಗಿಯೇ ಎಲೆಮರೆಯಲ್ಲಿದೆ. ಬಡತನದ ಕಾರಣ ಉಳಿ ಸುತ್ತಿಗೆ ಹಿಡಿದವರು ಇಂದಿಗೂ ಬೆವರು ಹರಿಸ್ತಾ ಇದ್ದಾರೆ. ನಮಗೆ ಸಂಗೀತ ಗೊತ್ತಿಲ್ಲ, ಅದಕ್ಕಾಗಿ ನಾವು ತಂತಿ ಜೋಡಿಸಲ್ಲ ಎನ್ನುವ ಇವರಿಗೆ ಸಂಗೀತ ಯಾಕೆ ಗೊತ್ತಿಲ್ಲ ಎಂದು ಕೇಳೋದು ದೇಶದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯ ಸತ್ಯದ ವಿಡಂಬನೆಯಾಗಲಿದೆ. ಈ ಕೆಲಸ ಮಾಡೋರು SC ST ಜಾಸ್ತಿ. ಆಮೇಲೆ ನಮ್ಮೂರಿಗೆ ಬಸ್ ಬತ್ತಿತ್ತು ಸರ್, 253G ಅಂತ ಒಂದು ಬಸ್ ಬತ್ತಿತ್ತು. ಅದನ್ನು ಇನ್ಕನ್ವೀನಿಯೆಂಟ್ ಆಗಿ ಮಾಡಿದರು. ಅಂದರೆ ಹಿಂಗೆ ಕಾಡ್ನೂರು, ಮುಪ್ಪಡಘಟ್ಟ ಹಿಂಗೆ ಮಾಡಿದರು. ನಾವು ಅಲ್ಲಿ 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 ನಮ್ಗೆ ಇದಿರಲಿಲ್ಲ. ನಮಗೆ ಟಚ್ಚಲ್ಲಿಗೆ ಮದುವೆ ದೇವಸ್ಥಾನ ಬರಬೇಕು, ಇಲ್ಲ ನೆಲಮಂಗಲ ಹೋಗ್ಬೇಕು, ಈ ಥರ ನಮಗೆ ಟಚ್ಚು. ವೀಣೆ ತಗೊಂಡು ಹೋಗೋಕ್ಕೂ ಅಷ್ಟೇ. ಎಷ್ಟೋ ಸತಿ ನಾವು 2 ವೀಲರಲ್ಲಿ ತಗೊಂಡೋಗ್ತಾರೆ ವೀಣೆನ. 2 ವೀಲರಲ್ಲಿ ತಗೊಂಡೋಗಿ ಕೈ ಜಾರಿ ಬಿದ್ದು ಎಷ್ಟು ಸತಿ ಹೊಡೆದಾಕೊಂಬಂದವ್ರೆ. ಅದಕ್ಕೆ ಗೌರ್ಮೆಂಟ್ನವರು ನಮಗೆ ಗುರುತಿಸ್ತಾರೆ, ಬಂದು ಒಂದು 2 ದಿನ ಮೀಟಿಂಗ್ ಮಾಡ್ತಾರೆ, ಅವರು ಫೋಟೋ ತಕ್ಕಂತಾರೆ, ಹೋಗ್ತಾರೆ ಅಷ್ಟೇ. ಅದು ಬಿಟ್ಟೆ ಗೌರ್ಮೆಂಟ್ ಕಡೆಯಿಂದ ಏನು ಫೆಸಿಲಿಟಿ ತಾಣಕ್ಕೂ ಆಗಿಲ್ಲ, ಕೊಡೋದು ಇಲ್ಲ. ಇವಾಗ ಬ್ಯಾಂಕಲ್ಲಿ ಹೋದರೆ ಏನೊಂದು ಫೆಸಿಲಿಟಿನೂ ಕೊಡೋಲ್ಲ. ಸಬ್ಸಿಡಿ ಲೋನ್ ಅಂತ ಬರ್ತದೆ. ಸಬ್ಸಿಡಿ ಲೋನ್ ಅಂತ ಹೋದಾಗ ಬ್ಯಾಂಕ್ ಹತ್ರ ಹೋಗಿ ಕೇಳ್ಕೊಂತೀವಿ, ನಮ್ಮ ಕಡೆಯಿಂದ ಕೊಡೋಕ್ಕಾಗಲ್ಲ ಸರ್ ವೀಣೆ ಕೆಲಸಕ್ಕೆ, ಬೇರೆ ಏನನ್ನ ಇದ್ರೆ ಹೇಳಿ ಕೊಡ್ತೀವಿ ಅಂತಾರೆ. ಇವಾಗ ಅದಕ್ಕೆ ಗೌರ್ಮೆಂಟ್ನವ್ರ ಕಡೆಯಿಂದ ನಮಗೆ ಒಂದು ಸಬ್ಸಿಡಿ ಲೋನ್ ಅಂತ ಕೊಡಿಸ್ತಿದ್ರೆ ನಮಗೆ ಇನ್ನೂ ಹೆಚ್ಚಾಗಿ ತೊಡಸ್ಕೊಳಕ್ಕೆ ಸುರುತ್ತದೆ. ಕರ್ನಾಟಕಕ್ಕೊಂದು ಹೆಮ್ಮೆ ಮುಕ್ಕುಟ ಎನ್ನುವ ಜೊತೆಗೆ ಸಿಂಪಾಡಿಪುರದ ಉಳಿ ಏಟಿನ ನಾದದ ಕಡೆಗೊಮ್ಮೆ ಕಿವಿ ಆನಿಸಬೇಕಾಗಿದೆ.